ಹೇಗೆ ವಸಂತ ಬಂದಾಗ ತಿಳಿಯದೇ ತನ್ನ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಹೊಸತಾಗಿ ಚಿಗುರಿ ಹೂ ಹಣ್ಣುಗಳನ್ನು ಹೊತ್ತು ಕಂಗೊಳಿಸುತ್ತೋ, ಹಾಗೆ ನಾವು ಮಾಡಿದ ಕರ್ಮಗಳು ಚೆನ್ನಾಗಿ ಫಲಿಸುವ ಕಾಲ ಬಂದಾಗ ಅದು ಫಲವನ್ನು ಕೊಟ್ಟೇ ಕೊಡುತ್ತೆ. ನೀನು ಮಾಡಿದ ಕರ್ಮ ದುಷ್ಟವಾಗಿದ್ದರೆ ಅದು ಕೆಟ್ಟ ಫಲವನ್ನು ಕೊಡುತ್ತೆ. ನೀನು ಮಾಡಿದ ಕರ್ಮ ಒಳ್ಳೆಯದಾಗಿದ್ದರೆ ಅದು ಖಂಡಿತ ನಿನ್ನನ್ನು ಒಳಿತಿನ ದಾರಿಯರೆಗೆ ಕರೆದುಕೊಂಡು ಹೋಗುತ್ತೆ. ಅದರಿಂದ ಒಂದು ಚಂದದ ಮಾತು ಹೇಳಿದ್ದು, ಅವಶ್ಯಂ ಲಭತೆ ಜಂತು. ಖಂಡಿತವಾಗಿ ಒಂದು ವ್ಯಕ್ತಿ ಫಲವನ್ನು ಉಂಡೇ ಉಂಟಾನೆ. ಪಾಪಸ್ಯ ಕರ್ಮಣಃ, ಪಾಪದ ಕರ್ಮದ ಪರಿಹಾರವನ್ನು ಇನ್ಯಾವುದೋ ಒಂದು ಪುಣ್ಯಕರ್ಮ ಮಾಡಿ, ಈಗ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ, ಎಚ್ಚರ ತಪ್ಪಿ ಮಾಡಿದ ತಪ್ಪಿಗೂ ಪರಿಹಾರ ಇದೆ. ಕ್ಷಮೆ ಇದೆ ಅಂತಂದರೆ ಮತ್ತೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಬೇರೆಯದೇ ರೀತಿಯ ಅನುಸಂಧಾನಗಳನ್ನಿಟ್ಟುಕೊಂಡು ಮುಂದೆ ಅಂಥದ್ದು ಆಗುವುದಿಲ್ಲ ನನ್ನಿಂದ ಅನ್ನುವ ಭರವಸೆಯನ್ನು ತೊಟ್ಟು ನಡೆದರೆ, ಭಗವಂತನ ಸ್ಮರಣೆಯೂ ಜೊತೆಗಿದ್ದರೆ, ಮುಂದಿನ ಎಲ್ಲ ಕಾರ್ಯದಲ್ಲೂ ಅವನು ಆ ಎಚ್ಚರವನ್ನು ತಪ್ಪದೇ ಇದ್ದರೆ ಆ ದೋಷ ಪರಿಹಾರ ಆಗ್ತಾ ಹೋಗುತ್ತೆ. ಆದರೆ ಈ ಮಾಡಿದ ತಪ್ಪುಗಳು ಮತ್ತೆ ಮತ್ತೆ ಹೊಸತು ಮಾಡುವಾಗ ಹಿಂದಿನದಕ್ಕಿಂತ ಇನ್ನೆಷ್ಟು ಹೆಚ್ಚು ಮಾಡಲಿ, ಇನ್ನಷ್ಟು ಜನರಲ್ಲಿ ನನ್ನ ಭಯವನ್ನು ಉಂಟು ಮಾಡುವುದಕ್ಕೆ ಇನ್ನೆಷ್ಟು ಭೀಕರತೆಯನ್ನು ಈ ಕ್ರಿಯೆಯಲ್ಲಿ ತುಂಬಿಸಲಿ ಅಂತ ನೀನು ಯೋಚಿಸ್ತಾ ಮಾಡಿದ ಕರ್ಮಗಳು ಹೋದಂತೆ ಹೆಚ್ಚು ಹೆಚ್ಚು ಭಯಾನಕವಾದ ಫಲಗಳನ್ನೇ ಕೊಡುತ್ತೆ. ನಚಿರಾತ್ ಪ್ರಾಪ್ಯತೆ ಲೋಕೆ ಪಾಪ